ನಮಸ್ತೆ ಗೆಳೆಯರೇ, ಇದು ಶನಿವಾರದ ಬ್ಲಾಗ್. ಬೆಳಗ್ಗೆ ಟಿಫನ್ ಮಾಡಿಕೊಂಡು ಮಧ್ಯಾಹ್ನದ ಊಟ ಮಾಡಿಕೊಂಡು ಮನೆಯಲ್ಲಿ ಸ್ವಲ್ಪ ದಿನಸಿಗಳು ಖಾಲಿಯಾಗಿತ್ತು. ಸರಿ ಡಿಮಾರ್ಟ್ಗೆ ಹೋಗೋಣ ಅಂತ ಹೊರಟ್ವಿ. 5 ಗಂಟೆಗೆ ಹೋದ್ವಿ ಅಲ್ಲಿಗೆ. ಮತ್ತು ವಾಪಸ್ ಮನೆಗೆ ಬಂದಿದ್ದು 10 ಗಂಟೆ ಆಗಿತ್ತು ಟೈಮು. ಡಿಮಾರ್ಟ್ ಕಡೆಯಿಂದ ಸ್ವಲ್ಪ ಬೇಜಾರಾಯಿತು. ಯಾಕೆ ಮತ್ತು ಏನು ಅಂತ ಕೊನೆಯಲ್ಲಿ ಹೇಳ್ತೀನಿ. ಆಮೇಲೆ ಒಳಗಡೆ ಹೋದ್ವಿ. ಜನ ಮಾತ್ರ ಇದ್ದರು, ತುಂಬ ಜನ ಇದ್ದರು. ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ. ನನ್ನ ಮಗಳಿಗಂತೂ ಅಲ್ಲಿ ಹೋಗ್ಬಿಟ್ರೆ ಒಂಥರ ಖುಷಿ. ಅವಳು ಜಾಸ್ತಿ ಹೊತ್ತು ಗಾಡೀಲಿ ಕೂತ್ಕೊಳ್ಳಲ್ಲ. ಮೊದಲೆಲ್ಲ ಶಾಪಿಂಗ್ ಟ್ರಾಲಿಲಿ ತುಂಬ ಹೊತ್ತು ಕೂತ್ಕೊಳ್ಳೋಳು. ನಾವು ಫುಲ್ ಶಾಪಿಂಗ್ ಮಾಡೋವರೆಗೂ ಕೂತ್ಕೊಳ್ಳೋಳು. ಈಗೆಲ್ಲ ಅಂತೂ ಅದ್ರಲ್ಲಿ ಇರೋದೇ ಇಲ್ಲ ಅಂತಾಳೆ. ಕೆಳಗೆ ಬಿಡು ಅಂತ ತುಂಬ ಆಟ ಮಾಡ್ತಾಳೆ. ಅವಳು ಎಲ್ಲ ಕಿತ್ತಿ ಕೆಳಗಡೆ ಹಾಕ್ತಾಳೆ. ತಿರ್ಗಿ ಅವಳೇ ಎತ್ತಿ ಮೇಲ್ಗಡೆ ಇಡ್ತಾಳೆ. ತುಂಬಾ ಕೆಲಸಗಳು ಮಾಡ್ಕೊಂಡಿರ್ತಾಳಲ್ಲಿ. ಎಷ್ಟೋ ಸತಿ ನನಗೆ ಗೊತ್ತಿಲ್ದಲೆಂಗೆ ಹೊರ್ಟೋಗ್ಬಿಡ್ತಾಳೆ. ಆದರೆ ನಾನು ಹುಡುಕ್ತೀನಲ್ಲ, ಹುಡುಕಿ ಹಿಂದೆನೇ ಹೋಗ್ತೀನಿ. ಆದರೆ ಅವಳು ನನ್ನ ನೋಡಿರಲ್ಲ. ಹೋಗ್ತೀನಿ, ಆದರೆ ಅವಳು ತುಂಬ ದೂರ ಹೋದ್ಮೇಲೆ ಆಮೇಲೆ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನನ್ನ ಎಲ್ಲೂ ಕಾಣಿಸ್ಲಿ ಅಂದರೆ ಆವಾಗ ಅಳ್ತಾಳೆ. ಆವಾಗ ನಾನು ಹೇಳೋದು ತಿರ್ಗಾ ಹೋಯ್ತೀಯಾ ಅಂತ. ತಿರ್ಗಿ ವಾಪಸ್ ಅದೇ ಕೆಲಸನ ಮಾಡ್ತಾಳೆ. ಸರಿ, ಅವಳು ಸೈಜ್ದಂತೂ ಚಪ್ಪಲಿನೇ ಸಿಕ್ಕಿಲ್ಲ. ಹುಡುಕಿ ಸಾಕಾಯಿತು. ಮೂತ್ ಕೊಡ್ತಿದ್ದೆ. ಡಿಮಾರ್ಟಿಂದ ಏನೇನು ತೊಗೊಂಡು ಬಂದೆ ಅಂತ ಅನ್ಪ್ಯಾಕ್ ಮಾಡ್ತಾಯಿದ್ದೀನಿ. ಏನೇನು ತಂದು ತೋರಿಸ್ತೀನಿ ಬನ್ನಿ. ನನ್ನ ಮಗಳಿಗೆ ಫಸ್ಟ್ ಟೈಮ್ ತೊಗೊಂಡು ಪುಟ್ಟ ಶೂಸು. ಆದರೆ ಅದು ಅವಳಿಗೆ ಆಗೋದಿಲ್ಲ. ಬಟ್ ಆದರೂ ಇರಲಿ, ಓಕೆ ಆಗುತ್ತೆ. ಸ್ವಲ್ಪ ನಡಿಬೋದು ಹಾಕ್ಕೊಂಡು, ದೊಡ್ಡದಾಗತ್ತೆ, ಇರಲಿ ಅಂತ ತೊಗೊಂಡೆ. ತೊಗೊಂಡಿದ್ವಿ ನೋಡೋಣ ಅಂತ. ನಾರ್ಮಲಾಗಿ ಯೂಸ್ ಮಾಡೋದು ಸನ್ಪ್ಯೂರು. ಬಟ್ ಈ ಸತಿ ಫ್ರೀಡಮ್ ತೊಗೊಂಡಿದ್ದೀವಿ. ನೋಡೋಣ ಹೇಗಿದೆ ಇದು ಅಂತ. ಹತ್ರ ಹೇರ್ ಡ್ರೈಯರ್ ಇರಲಿಲ್ಲ, ಹೋಗ್ಬಿಟ್ಟಿತ್ತು. ಅದರಿಂದ ಹೇರ್ ಡ್ರೈಯರ್ ಒಂದು ತೊಗೊಂಡೆ.
ಫಸ್ಟ್ ಟೈಮ್ ತೊಗೊಂಡಿದ್ದೀನಿ. ನಮ್ಮ ಯಜಮಾನ್ರು ಇದೆಲ್ಲ ಯೂಸ್ ಮಾಡೋಕ್ಕೆ ಬಿಡಲ್ಲ. ತೊಗೊಂಡಿದ್ದೀನಿ, ನೋಡೋಣ. ಕಿಟ್ ಕ್ಯಾಟ್ ಇದು ನನಗೋಸ್ಕರ, ನನ್ನ ಮಗಳಿಗೋಸ್ಕರ ಜರ್ಕಿನ್. ನನ್ನ ಹತ್ರನೂ ಇತ್ತು, ನಮ್ಮ ಯಜಮಾನ್ರ ಹತ್ರನೂ ಐತೆ. ಬಟ್ ನನ್ನ ಪಾಪುಗಿದ್ದಿಲ್ಲ. ಊರಿಗೆ ಹೋಗೋ ಟೈಮಲ್ಲೆಲ್ಲ ನಮಗೆ ತುಂಬ ಅವಶ್ಯಕತೆ ಇದೆ ಜರ್ಕಿನ್ನು. ಅದಕ್ಕೆ ನನ್ನ ಪಾಪುಗೋಸ್ಕರ. ಆಗಲೇ ಹೇಳ್ದೆಲ್ಲ ಒಂದು ಬೇಜಾರಾಯಿತು ಅಂತ, ಅದು ಬಂದು ನನ್ನ ಬ್ಯಾಗ್ನ ಅಲ್ಲಿ ಇಟ್ಕೊಳ್ಳೋಕ್ಕೆ ಅಂತ ಕೊಟ್ಟಿದ್ದೆ. ಅವ್ರು ನೋಡಿದ್ರೆ ಬ್ಯಾಗ್ನ ಕೆಳಗೆ ಬೀಳಿಸಿದ್ರೋ ಏನು ಮಾಡಿದಾರೋ ಗೊತ್ತಿಲ್ಲ. ಬ್ಯಾಗ್ ಬಿದ್ದಿದೆ. ಮತ್ತು ಬಾಟಲ್ ಫುಲ್ ಹೊಸ ಬಾಟಲ್ಲು, ನೆನ್ನೆ ತಾನೇ ಯೂಸ್ ಮಾಡೋಕ್ಕೆ ಎತ್ಕೊಂಡಿದ್ದೆ. ಬಾಟಲೆಲ್ಲ ಒಡೆದೋಗ್ಬಿಟ್ಟಿದೆ. ಮತ್ತು ನನ್ನ ಮಗಳದು ಬಟ್ಟೆ ಇಕ್ಕಿದೆ, ಅದು ಸಹ ಇಲ್ಲ. ಯಾಕೆ ಈ ಥರ ಎಲ್ಲ ಮಾಡ್ತಾರೋ ಗೊತ್ತಿಲ್ಲ. ಏನಾಯಿತು, ಏನು ಮಾಡಿದ್ರು ಅಂತಲೂ ಗೊತ್ತಿದೆ. ಬ್ಯಾಗಲ್ಲೇ ಇಟ್ಟಿದ್ದೆ. ಅದೇ ಹೇಗೆ ನಮ್ಮ ಬ್ಯಾಗ್ ಓಪನ್ ಮಾಡಿ ಇಟ್ಕೊಂಡ್ರು, ಏನಾಯಿತು ಅಂತಲೇ ಗೊತ್ತಿಲ್ಲ. ತುಂಬಾ ಬೇಜಾರಾಯಿತು ಮಾತ್ರ.